ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ಚೌತಿ ಹಾಗೆ ಅಷ್ಟಮಿಗೆಲ್ಲ ನಾವು ಮೂಡಿ ಕೊಟ್ಟಿಗೆಗೆ ಹಾಗೆ ಇಡ್ಲಿ ಸೇಮಿಗೆಗೆ ತಿನ್ನಲು ಮಾಡುವ ಕಾಯಿ ಹಾಲಿನ ರೆಸಿಪಿ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ. ಕಾಯಿ ಹಾಲು ತುಂಬಾ ಸ್ವೀಟ್ ಆಗಿರುತ್ತೆ. ಕೊಟ್ಟಿಗೆಯನ್ನು ಸಾಂಬಾರ್ ಚಟ್ನಿಯೊಂದಿಗೆ ಕೂಡ ತಿನ್ಬೋದು, ಹಾಗೆ ಈ ಥರ ಕಾಯಿ ಹಾಲು ಸ್ವೀಟ್ನೊಂದಿಗೆ ಕೂಡ ತಿನ್ಬೋದು. ಇದಕ್ಕೆ ನಾನು ಒಂದು ಭಾಗದಷ್ಟು ನಾನು ತೆಂಗಿನಕಾಯಿ ತಗೊಂಡಿದ್ದೇನೆ, ಹಾಗೆ 1/4 ಕಪ್ನಷ್ಟು ಬೆಲ್ಲ. ನೋಡಿ, ಕಾಯಿಯನ್ನು ತುರಿದು ತಗೊಂಡಿದ್ದೇನೆ. ಜಾಸ್ತಿ ಬಿಳಿ ಭಾಗದಷ್ಟು ಮಾತ್ರ ತಗೊಳ್ಳಿ ಆಯಿತಾ, ಕಪ್ಪು ಭಾಗವನ್ನು ಜಾಸ್ತಿ ತಗೊಳ್ಬೇಡಿ. ನಾನು ದೊಡ್ಡ ಕಪ್ಪಲ್ಲಿ 1/4 ಕಪ್ನಷ್ಟು ತಗೊಂಡಿದ್ದೇನೆ ಬೆಲ್ಲವನ್ನು. ಆಮೇಲೆ ಮಿಕ್ಸರ್ ಜಾರಿಗೆ ಕಾಯಿ ತುರಿಯನ್ನು ಆ್ಯಡ್ ಮಾಡಬೇಕು. ಇದು ಬಹಳ ಬೇಗನೆ ಮಾಡ್ಬೋದು ಕಾಯಿ ಹಾಲು. ನೋಡಿ, ಎಲ್ಲ ಕಾಯಿ ತುರಿ ಹಾಕಿ ಆದಮೇಲೆ ನಾವು ಬೆಲ್ಲವನ್ನು ಹಾಕಬೇಕು. ನಿಮಗೆ ಸಿಹಿಗೆ ಅನುಗುಣವಾಗಿ ಬೆಲ್ಲ ಹಾಕಿ ಆಯಿತಾ. ಸ್ವಲ್ಪ ಜಾಸ್ತಿ ಕೂಡ ಹಾಕ್ಬೋದು, ಬಟ್ ದೊಡ್ಡ ಕಪ್ಪಲ್ಲಿ 1/4 ಕಪ್ ತೆಗೆದ್ರೆ ಇದಕ್ಕೆ ಸಾಕಾಗತ್ತೆ ನೋಡಿ. ಆಮೇಲೆ ಸ್ವಲ್ಪ ಏಲಕ್ಕಿ, ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಬೇಕು. ಚೆನ್ನಾಗಿ ನೈಸಾಗಿ ಗ್ರೈಂಡ್ ಮಾಡಿ ಆಯಿತಾ. ನೋಡಿ, ಈಗ ಗ್ರೈಂಡ್ ಆಗಿದೆ. ಇದು ಸ್ವಲ್ಪ ದಪ್ಪ ಇದೆಯಲ್ಲ, ನಾವು ಇದಕ್ಕೆ ನೀರು ಆ್ಯಡ್ ಮಾಡಬೇಕಾಗತ್ತೆ. ಹಾಗಾಗಿ ಬೇರೆ ಒಂದು ಪಾತ್ರೆಗೆ ಇದನ್ನು ಟ್ರಾನ್ಸ್ಫರ್ ಮಾಡಬೇಕು ಮೊದಲು. ಆಮೇಲೆ ಮಿಕ್ಸರ್ ಜಾರಿಗೆ ಒಂದು ಲೋಟದಷ್ಟು ನೀರು ಹಾಕಿ ಆ ನೀರನ್ನು ಕೂಡ ಹಾಕಿ ಆ್ಯಡ್ ಮಾಡಿ. ತುಂಬ ದಪ್ಪ ಕೂಡ ಇರಬಾರ್ದು, ತೆಳು ಕೂಡ ಇರಬಾರ್ದು. ಹಾಕಿ ಆದಮೇಲೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕನ್ಸಿಸ್ಟೆನ್ಸಿ ನೋಡಿ, ತುಂಬ ದಪ್ಪ ಆಗಿದ್ರೆ ಸ್ವಲ್ಪ ನೀರು ಆ್ಯಡ್ ಮಾಡಿ ಆಯಿತಾ. ತುಂಬ ದಪ್ಪ ಕೂಡ ಆಗಬಾರ್ದು, ತೆಳು ಕೂಡ ಆಗಬಾರ್ದು. ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕಿ ಆಯಿತಾ. ನಾನು ಮಿಕ್ಸರ್ ಜಾರ್ ಗ್ರೈಂಡ್ ಮಾಡುವಾಗ ಸ್ವಲ್ಪ ಹಾಕಿದ್ದೇನೆ, ಆಮೇಲೆ ಒಂದು ದೊಡ್ಡ ಲೋಟದಲ್ಲಿ ನಾನು ನೀರು ಹಾಕಿದ್ದೇನೆ. ನೋಡಿ, ಈ ಥರ ಇರಬೇಕು. ನೋಡಿ, ನಾನು ಮೂಡೆ ಕೊಟ್ಟಿಗೆ ಅದನ್ನು ಕಟ್ ಮಾಡಿ ತಗೊಂಡಿದ್ದೇನೆ. ನೋಡಿ, ಅದಕ್ಕೆ ಈ ಥರ ಹಾಕಿ ತಿನ್ನಿದ್ರೆ ತುಂಬಾ ಟೇಸ್ಟ್ ಆಗುತ್ತೆ ಸ್ವೀಟ್ ಆಗಿ. ಈ ಥರ ಒಂದು ರೆಸಿಪಿ ಟ್ರೈ ಮಾಡಿ ಆಯಿತಾ. ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.